ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ 17ನೇ ಕಂತಿನ ಅಪ್ಡೇಟ್, ಲೈವ್ ಅಪ್ಡೇಟ್ ಏನಿದೆ ಅದನ್ನ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಬಟ್ ಆದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಹಣ 17ನೇ ಕಂತು ಬಿಡುಗಡೆ ಆಗಿಲ್ಲ. ಆಲ್ಮೋಸ್ಟ್ ಬಹುತೇಕ ಜಿಲ್ಲೆಗಳಿಗೆ ಜಮಾ ಆದರೂ ಈ ಕೆಲವು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿಲ್ಲ. ಹಾಗಾಗಿ ನಿಮ್ಗೆ ಇನ್ನೂ ಕೂಡ ಬಂದಿಲ್ಲ. ಎಷ್ಟು ಜನರಿಗೆ ಬಂದಿದೆ, ಯಾವ್ಯಾವ ಜಿಲ್ಲೆಗೆ ಇನ್ನೂ ಹಣ ಬಿಡುಗಡೆ ಆಗಿಲ್ಲ, ಈ ಎಲ್ಲ ಡೀಟೇಲ್ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಎರಡನೇ ಹಂತದಲ್ಲಿ ನಿಮಗೆ ಗೃಹಲಕ್ಷ್ಮಿ 17ನೇ ಕಂತು ನಿನ್ನೆ ಸಾಕಷ್ಟು ಜನರಿಗೆ ಹಣ ಜಮಾ ಆಯಿತು. ಸುಮಾರು ನಾನು ಕಳೆದ ವಾರ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ 30% ಅಷ್ಟೇ, 30%ಗಿಂತ ಹೆಚ್ಚು ಏರ್ತಾನೆ ಇರಲಿಲ್ಲ. ನಿನ್ನೆ ಒಂದೇ ದಿನಕ್ಕೆ 24%, ಅಂದರೆ 54% ಜನರಿಗೆ ಹಣ ಜಮಾ ಆಗಿದೆ. ಇನ್ನೂ ಕೂಡ 46% ಜನರಿಗೆ ಹಣ ಜಮಾ ಆಗೋದು ಬಾಕಿ ಇದೆ. ನಿನ್ನೆ 24% ರೈಸ್ ಆಗಿದೆ. ಹಾಗಾಗಿ ಇದೊಂದು ಒಳ್ಳೆ ಬೆಳವಣಿಗೆ, ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಬೆಂಗಳೂರು ಜಿಲ್ಲೆ, ಬೆಂಗಳೂರು ನಾರ್ತ್ ಇರ್ಬೋದು, ಬೆಂಗಳೂರು ಸೌತ್ ಇರ್ಬೋದು, ಬೆಂಗಳೂರು ಅರ್ಬನ್ ಅಥವಾ ಬೆಂಗಳೂರು ರೂರಲ್, ಈ ಜಿಲ್ಲೆಯವರಿಗೆ ಹಣ ಜಮಾ ಆಗಿಲ್ಲ ಅಂತ ಹೇಳಿ ರಿಪೀಟೆಡ್ ಕಮೆಂಟ್ಗಳು ಬರ್ತಾ ಇದ್ದು. ಬೆಂಗಳೂರು ಇರ್ಬೋದು, ರಾಮನಗರ, ಕೋಲಾರ, ಶಿವಮೊಗ್ಗ, ಈ ಜಿಲ್ಲೆಗಳಿಗೆ ನಿನ್ನೆ ಸಾಕಷ್ಟು ಜನರಿಗೆ ಹಣ ಜಮಾ ಆಗಿದೆ. ಪ್ರೂಫ್ಗಳನ್ನು ಕೂಡ ಕಳಿಸಿದ್ದಾರೆ. ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಚೆಕ್ ಮಾಡಬಹುದು. ಇನ್ನು ಯಾವ್ಯಾವ ಜಿಲ್ಲೆಗೆ ಇನ್ನೂ ಹಣ ಬಿಡುಗಡೆನೇ ಆಗಿಲ್ಲ ಅಂತ ನೋಡೋದಕ್ಕೆ ಹೋದ್ರೆ ಕೊಡಗು, ಹಾಸನ, ಮಂಡ್ಯ, ದಕ್ಷಿಣ ಕನ್ನಡ, ಉಡುಪಿ, ಮಂಗಳೂರು, ಮೈಸೂರು, ಈ ಜಿಲ್ಲೆಗಳು ಇನ್ನೂ ಕೂಡ ಕಮೆಂಟ್ಗಳು ಬರ್ತಾ ಇದೆ. ಪ್ರೂಫ್ಗಳು ಕೂಡ ಬರ್ತಾ ಇಲ್ಲ. ಮೈಸೂರು ಡಿಸ್ಟಿಕ್ ಜಮಾ ಆಗಿದೆ, ಕೊಡಗು ಜಮಾ ಆಗಿದೆ, ಹಾಸನ ಜಮಾ ಆಗಿದೆ ಅಂತೇಳಿ. ಇನ್ನೂ ಕೂಡ ನಮಗೆ ಹಣ ಬಂದಿಲ್ಲ ಅಂತ ಹೇಳಿ ಕೇಳ್ತಾನೆ ಇದ್ದೀರಾ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಪರ್ಸೆಂಟೇಜ್ ಜನರಿಗೆ ಹಣ ಜಮಾ ಆಗಿದೆ ಅಂತಲೂ ಕೂಡ ಹಾಕಿದ್ದೀನಿ. ಈ ಜಿಲ್ಲೆಯವರಿಗೆ ಯಾವಾಗ ಬರುತ್ತೆ ಹಾಗಾದ್ರೆ, ನಮ್ಗಿನ್ನೂ ಕೂಡ ಬಂದಿಲ್ಲ ಅಂತ ಹೇಳಿ. ನಿಮಗೆ ಆಸ್ ಯೂಶುವಲ್ ಯಾವ ಕಂತಾದ್ರೂ ಜಮಾ ಆಗುವಂತ ಪ್ರಕ್ರಿಯೆ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಮಾರ್ಚ್ 10ನೇ ತಾರೀಕಿಂದ ಗೃಹಲಕ್ಷ್ಮಿ 17ನೇ ಕಂತು ಬಿಡುಗಡೆ ಆಗಿದೆ. ಇವತ್ತು ಮಾರ್ಚ್ 14ನೇ ತಾರೀಕು. ಮಾರ್ಚ್ 10ರಿಂದ 14, 4 ದಿನದಲ್ಲಿ 54% ಜನರಿಗೆ ಜಮಾ ಆಗಿದೆ. ಇನ್ನೊಂದು 4 ದಿನ ವೆಯ್ಟ್ ಮಾಡಿ, 90%ಗಿಂತ ಹೆಚ್ಚು ಜನರಿಗೆ ಜಮಾ ಆಗುತ್ತೆ. ಯಾವುದೇ ರೀತಿ ಡೌಟ್ ಇಲ್ಲ, ಓಕೆನಾ. 8ರಿಂದ 10 ದಿನದ ಒಳಗಡೆನೆ 95%ಗಿಂತ ಹೆಚ್ಚು ಜನರಿಗೆ ಜಮಾ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಕೂಡ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ಹಣ ಜಮಾ ಆಗುತ್ತೆ. ಇನ್ನು 18ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ, 18ನೇ ಕಂತು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಆಕ್ಚುಲಿ ನೀವು ಕೇಳೋದು ಕರೆಕ್ಟ್ ಇದೆ. ಯಾಕೆಂದ್ರೆ 18ನೇ ಕಂತು ಅಂದ್ರೆ ಅದು ಜನವರಿ ತಿಂಗಳ ಹಣ, ಓಕೆನಾ. ಈಗ ಡಿಸೆಂಬರ್ ತಿಂಗಳು 17ನೇ ಕಂತು, ಜನವರಿ ತಿಂಗಳದ್ದು 18ನೇ ಕಂತು ಫೆಬ್ರವರಿಯಲ್ಲಿ ಬರಬೇಕಾಗಿತ್ತು. ಮಾರ್ಚ್ ಅಲ್ಲಿ ಜಮಾ ಆಗುತ್ತಾ ಇಲ್ವಾ ಅಂತ ನೋಡೋದಕ್ಕೆ ಹೋದ್ರೆ ಖಂಡಿತವಾಗ್ಲೂ ಮಾರ್ಚ್ 20ರ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆ 18ನೇ ಕಂತಿನ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಈಗ ಆಲ್ರೆಡಿ ಈ ಮಾರ್ಚ್ ಎಂಡ್ ಒಳಗಡೆನೆ ಈಗ ಮಾರ್ಚ್ ಈ ಫೈನಾನ್ಷಿಯಲ್ ಇಯರ್ ನ ಸೆಟಲ್ಮೆಂಟ್ ಮಾಡಬೇಕಾಗಿರೋ ಅವಶ್ಯಕತೆ ಇರೋದ್ರಿಂದ ಆದಷ್ಟು ಬೇಗ ಆರ್ಥಿಕ ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ರಿಲೀಸ್ ಮಾಡೇ ಮಾಡ್ತಾರೆ. ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಿಮಗೆ ಹಣ ಪ್ರೊಸೆಸ್ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಬಹುದು. ಬಟ್ ಆದ್ರೆ ಮಾರ್ಚ್ ಎಂಡಲ್ಲಿ ಅಂತೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಏನಿದೆ ನಿಮಗೆ ಪಕ್ಕಾ ಕ್ಲಾರಿಟಿ ಈಗಿರುವಂತ ಲೈವ್ ಅಪ್ಡೇಟ್ ಕೊಡುವಂತ ಕೆಲಸ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.